ರಾಜ್ಯ ರಾಜಧಾನಿ ಬೆಂಗಳೂರು ನಿಗ್ಗಿ ಕೆಂಡದಂತಾಗಿದೆ. ಸಿಟಿ ಮಂದಿಗೆ ಬೆಂಕಿ ಪಕ್ಕದಲ್ಲೇ ಕುಳಿತಂತೆ ಭಾಸವಾಗ್ತಿದೆ. ಸನ್ ಸ್ಟ್ರೋಕ್ಗೆ ಜನ ವಿಲವಿಲ ಅಂತಿದ್ದಾರೆ. ರಾಜ್ಯದಲ್ಲಿ ಹೀಟ್ ಸ್ಟ್ರೋಕ್ ಪ್ರಕರಣಗಳು 600ರ ಗಡಿ ತಲುಪಿವೆ. ಉದ್ಯಾನ ನಗರಿ ಬೆಂದು ಹೋಗ್ತಿದೆ. ಸೂರ್ಯ ಬೆಂಕಿ ಹೊಗಳುತ್ತಿದ್ದು ಜನ ನಲುಗಿ ಹೋಗಿದ್ದಾರೆ. ದಾಖಲೆಯ ತಾಪಮಾನದಿಂದ ಎಲ್ರಿಗೂ ದಿಕ್ಕೆ ತೋಚದಂತಾಗಿದೆ. ರಾಜಧಾನಿಯಲ್ಲಿ ಶಾಖ ಸ್ಫೋಟ, 38 ಡಿಗ್ರಿ ದಾಟಿದ ಉಷ್ಣಾಂಶ. ವೃದ್ಧರು ಮಕ್ಕಳಿಗೆ ಶಾಖಾಘಾತ. ರಾಜ್ಯದಲ್ಲಿ 600 ಹೀಟ್ ವೇವ್ ಕೇಸ್. ಹೌದು, ಬೆಂಗಳೂರಿನಲ್ಲಿ ತಾಪಮಾನ ದಿನೇ ದಿನೇ ಹೆಚ್ಚಾಗ್ತಿದೆ. ಉಷ್ಣಾಂಶದ ಪ್ರಮಾಣ 8 ವರ್ಷದಲ್ಲೇ ದಾಖಲೆ ಮಟ್ಟಕ್ಕೆ ತಲುಪಿದೆ. ನಗರದಲ್ಲಿ ಇವತ್ತು 38 ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ. ರಾಜ್ಯದಲ್ಲಿ 600 ಹೀಟ್ ವೇವ್ ಕೇಸ್ ದಾಖಲಾಗಿದ್ದು, ಶಾಖಾಘಾತದಿಂದ ಮಕ್ಕಳು, ವೃದ್ಧರು ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದಾರೆ. ಶುಗರ್ ಪೇಷೆಂಟ್ಗಳು ಆಸ್ಪತ್ರೆ ಪಾಲಾಗ್ತಿದ್ದಾರೆ. ಹೀಟ್ ವೇವ್ನ ಲಕ್ಷಣಗಳು ಏನಂದ್ರೆ ಆಯಾಸ, ಬಾಯಾರಿಕೆ, ನಿತ್ರಾಣ, ಜ್ವರ, ಸ್ನಾಯು ಸೆಳೆತ, ವಾಂತಿ, ತಲೆಸುತ್ತು, ತಲೆನೋವು. ಹಾಗಾದ್ರೆ ಹೀಟ್ ವೇವ್ನಿಂದ ಪಾರಾಗೋದು ಹೇಗೆ ಅಂತ ನೋಡೋದಾದ್ರೆ, ಹಣ್ಣಿನ ಜ್ಯೂಸ್ ಹೆಚ್ಚಾಗಿ ಸೇವಿಸಬೇಕು. ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸೇವಿಸಬೇಕು. ಜೊತೆಗೆ ಇನ್ನು ಅತಿಯಾದ ವ್ಯಾಯಾಮ ಮಾಡಬಾರದು. ಆದಷ್ಟು ನೆರಳಿನಲ್ಲಿ ಇರಬೇಕು. ಜೊತೆಗೆ ಮಕ್ಕಳು, ವೃದ್ಧರು, ಗರ್ಭಿಣಿಯರು ಬಿಸಿಲಲ್ಲಿ ಓಡಾಡಬಾರದು. ಸಕ್ಕರೆ ಕಾಯಿಲೆ ಇರುವವರು ಬಿಸಿಲಿಗೆ ಮೈಯೊಡ್ಡಬಾರದು ಅಂತ ತಜ್ಞರು ಸಲಹೆ ನೀಡಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೀಟ್ ಸ್ಟ್ರೋಕ್ ವಾರ್ಡ್. ರಾಜ್ಯದಲ್ಲಿ ಹೀಟ್ ವೇವ್ ಕೇಸ್ಗಳು ಹೆಚ್ಚಾಗ್ತಿರೋದ್ರಿಂದ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪ್ರತ್ಯೇಕ ಹೀಟ್ ಸ್ಟ್ರೋಕ್ ವಾರ್ಡ್ ನಿರ್ಮಾಣಕ್ಕೆ ಸೂಚನೆ ನೀಡಿದೆ. ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಪ್ರತ್ಯೇಕವಾಗಿ ಹೀಟ್ ಸ್ಟ್ರೋಕ್ ವಾರ್ಡ್ ನಿರ್ಮಾಣ ಮಾಡಲಾಗಿದೆ. ಔಷಧಿ, ಆಕ್ಸಿಜನ್, ಏರ್ ಕೂಲರ್, ಫ್ಯಾನ್ ಎಲ್ಲವನ್ನ ವ್ಯವಸ್ಥೆ ಮಾಡಲಾಗಿದೆ. ಈಗಾಗಲೇ ಸಾರ್ವಜನಿಕ ಪ್ರಕಟಣೆ ಹೊರಡಿಸಿದ್ದಾರೆ. ನಮ್ಮ ಇಲಾಖೆಯಿಂದ ಆಯುಕ್ತರು ಪ್ರತಿ ಜಿಲ್ಲಾ ಮಟ್ಟದ ಆಸ್ಪತ್ರೆಯಲ್ಲಿ ಕನಿಷ್ಠ 5 ಹಾಸಿಗೆಗಳನ್ನ, ತಾಲೂಕು ಮಟ್ಟದಲ್ಲಿ 3 ಹಾಸಿಗೆಗಳನ್ನ ಹೀಟ್ ವಾರ್ಡ್ಗೆ ಸೀಮಿತವಾಗಿಟ್ಟು ಅದನ್ನು ಶುರು ಮಾಡಬೇಕಂತ ಹೇಳಿದ್ದಾರೆ. ಅವರ ಆದೇಶಂತೆ ನಾವು ಈಗ 6 ಹಾಸಿಗೆಗಳಿದೆ ವಾರ್ಡಲ್ಲಿ. 6 ಹಾಸಿಗೆಗಳನ್ನ ಕೂಡ ಹೀಟ್ ಸ್ಟ್ರೋಕಿಂದ ಬರುವಂಥ ರೋಗಿಗಳಿಗೆ ಸೀಮಿತವಾಗಿಟ್ಟಿದ್ದೇವೆ. ಒಂದು ಡ್ರಮ್ ನೀರಿಗೆ 40 ರೂಪಾಯಿ. 1000 ಕುಟುಂಬಗಳು ಕಂಗಾಲು. ಒಂದು ಕಡೆ ಬಿಸಿಲು, ಮತ್ತೊಂದು ಕಡೆ ನೀರಿಲ್ಲದೆ ಜನ ನರಳಾಡ್ತಿದ್ದಾರೆ. ಕೆಂಗೇರಿಯ ಬಿಡಿ ಕಾರ್ಮಿಕರ ಕಾಲೋನಿಯಲ್ಲಿ ನೀರಿಲ್ಲದೆ ಜನ ಪರದಾಡ್ತಿದ್ದಾರೆ. 1000ಕ್ಕೂ ಹೆಚ್ಚು ಕುಟುಂಬಗಳು ನೀರು ಕೊಡಿ ಅಂತ ಕಣ್ಣೀರು ಹಾಕ್ತಿದ್ದಾರೆ. ಹಣ ಕೊಟ್ಟು ನೀರು ತರಿಸಿದ್ರು ಒಂದು ಡ್ರಮ್ ತುಂಬಿಸಲು 40 ರೂಪಾಯಿ ವಸೂಲಿ ಮಾಡ್ತಿದ್ದಾರಂತೆ. ಯಾವಾಗಂದ್ರೂ ನೀರೇ ಬರ್ತಾ ಇಲ್ಲ, ನಲ್ಲಿನೂ ಇಲ್ಲ, ಕಲೆಕ್ಷನೂ ಇಲ್ಲ. ಟ್ಯಾಂಕರ್ ತರಿಸಿದ್ರೆ ಒಂದು 15 ದಿವಸ ಮುಂಚೆ ಹೇಳಿದರೆ 15 ನಿಮಿಷ ಮುಂಚೆ ಹೇಳಿದರೆ ಬರ್ತದೆ, ಇಲ್ಲದಿದ್ರೆ ಬರಲ್ಲ. ನೀರೇ ಇಲ್ಲ. ನೀರಿಗೆ ತುಂಬ ತೊಂದರೆ ಇದೆ ಸರ್. ನಮಗೆ 40-50 ರೂಪಾಯಿ ಡ್ರಮ್ಮು ಟ್ಯಾಂಕಿಗೆ ತಗೊಬೇಕು. ನಾವು ಹೇಳಿದರೆ ಇವತ್ತು ಸಾಯಂಕಾಲ ಹೇಳಿದರೆ ನಾಳೆ ಸಾಯಂಕಾಲ ಬರುತ್ತೆ ನೀರು ನಮಗೆ. ಏನೇ ಹೇಳಿ, ಸೂರ್ಯನ ಪ್ರತಾಪಕ್ಕೆ ಬೆಂಗಳೂರು ಬೆಂದು ಹೋಗ್ತಿದೆ. ವರುಣ ಆದಷ್ಟು ಬೇಗ ಕೃಪೆ ತೋರಿ ಜನರನ್ನ ಕಾಪಾಡಬೇಕಿದೆ. ವಿನಯ್ ಕುಮಾರ್ ಕಾಶ್ಯಪ್ಪನವರ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.